ಅಲ್ಲೇ ಅವನನ್ನು ನೋಡುತ್ತಾ ತಮ್ಮ ಮನೆ ಎದುರು ನಿಂತವರ ಕಣ್ಣುಗಳಲ್ಲಿ ದ್ವೇಷದ ಕಿಡಿಯಿತ್ತು. ದವಡೆ ಬಿಗಿದಿದ್ದರು ಕಸ್ತೂರಿ. ಗಂಡ ಮಕ್ಕಳು ತಮ್ಮ ಮಾತು ಕೇಳದೆ ಎಲ್ಲ ಅವನಂತೆ ನಡೆದಿದ್ದು. ಅದರಲ್ಲೂ ಮಗ ಆ ಮನೆಯಲ್ಲಿ ಉಳಿದಿದ್ದು. ಅವರೆಲ್ಲರ ಒಡನಾಟ. ಇವನ ಮಾತನ್ನ ಅವರೆಲ್ಲ ಕೇಳೋದು ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದು ಅದು ಕಿಚ್ಚಾಗಿ ಹೊರಗೆ ಬರುವುದರಲ್ಲಿತ್ತು. ಖುಷಿ ಡೈನಿಂಗ್ ಟೇಬಲ್ ಬಳಿ ಕೂತಿದ್ದಳು, ತರಕಾರಿ ಕಟ್ ಮಾಡುತ್ತಾ. ಅವಳಿಗೆ ರಿಯಾ ಕೂಡ ಜೊತೆಯಾಗಿದ್ದಳು. ಬಿಂದು ಜಾನಕಿ ಅವರ ಜೊತೆ ಅಡುಗೆ ಮನೆಯಲ್ಲಿ ಇದ್ದಾಗ ಒಳಗೆ ಬಂದ ವೇದ ಅಲ್ಲಿದ್ದವಳನ್ನು ನೋಡಿ, ಏನಮ್ಮ ಇನ್ನೂ ಅಡುಗೆ ತಯಾರಿ ಮುಗಿದಿಲ್ವಾ ಅಂದಿದ್ದ ಅಲ್ಲಿಗೆ ಬಂದು. ಆಗಿದೆ, ಇದು ಸಂಜೆಗೆ ರಕ್ಷಿತ್ ಭಾವನ ಫ್ರೆಂಡ್ಸ್ ಬರ್ತಾರಂತೆ ಅದಕ್ಕೆ. ಯಾಕೋ ತಲೆನೋವಿದೆ, ಸ್ವಲ್ಪ ಮಸಾಜ್ ಮಾಡಿದರೆ ಚಂದ ಇತ್ತು ಬಂಗಾರಿ. ಹೇಳಿದವನ ಮಾತು ತಮಾಷೆಯಾಗಿ ತೆಗೆದುಕೊಂಡ ಖುಷಿ, ತಲೆನೋವಾ ಛೇ ಪಾಪ ಅಂದಳು ನಗುತ್ತಾ. ನಮ್ಮ ವೇದ ತಲೆನೋವು ಅಂದರೆ ನಗ್ತೀಯಾ? ವೇದ, ನಿನ್ನ ಹೆಂಡತಿನ ಸರಿಯಾಗಿ ವಿಚಾರಿಸ್ಕೊ ಅಂದ ಬಿಂದು. ಕಾಫಿ ಮಾಡಿ ಕೊಡ್ತೀನಿ, ಕುಡಿದು ಸ್ವಲ್ಪ ರೆಸ್ಟ್ ಮಾಡು ಅಂದಳು ಎಂದಿನಂತೆ ಕಾಳಜಿಯಿಂದ. ಅತ್ತಿಗೆ ನೋಡಿ, ನಿಮ್ಮ ತಂಗಿಗೆ ನನ್ನ ಮೇಲೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಅಂದವ. ಅಟ್ಲೀಸ್ಟ್ ವಿಕ್ಸ್ ಆದರೂ ಹಚ್ಬಹುದಲ್ವಾ ಅಂದಿದ್ದ ಮುಖ ಚಿಕ್ಕದು ಮಾಡಿ. ಅವನ ತುಂಟಾಟ ನೆನೆದು ಇಲ್ಲಪ್ಪ ಅನ್ನುವಂತೆ ತಲೆ ಆಡಿಸಿದಳು. ಪ್ಲೀಸ್ ಚಿಕ್ಕದಾಗಿ ಕೋರಿಕೆ ಇಟ್ಟಿದ್ದ ಕಣ್ಣಲ್ಲೇ. ಇಲ್ಲ ಅನ್ನುವಂತೆ ನಗುತ್ತಾ ಅಂದವಳಿಗೆ ಅವನನ್ನು ಕಾಡಿಸುವ ಮನಸ್ಸು. ಅವಳ ರೀತಿಗೆ ಮುಖ ದಪ್ಪ ಮಾಡಿಕೊಂಡು ಚಿಕ್ಕ ಮಗುವಂತೆ ಮುನಿಸಿನಿಂದ ನಿಂತವನನ್ನು ನೋಡಿ ರಿಯಾ ಬಿಂದು ಎಲ್ಲ ರೇಗಿಸುತ್ತಾ ಇರಲು ರಿಂಗಾದ ಫೋನ್ ಹಿಡಿದು ಹಾಲ್ನಲ್ಲಿ ಬಂದು ಕುಳಿತ ವೇದ ಮಾತಾಡುತ್ತಾ, ಹೋಗು ಖುಷಿ, ಸ್ವಲ್ಪ ಮಸಾಜ್ ಅಂತೆ ಮಾಡಿ ಬಾ ನಗುತ್ತಾ ಅಂದ ಬಿಂದು ಮಾತಿಗೆ, ಅಕ್ಕ ನಿಮ್ಮ ಮೈದುನದು ಎಲ್ಲ ನಾಟಕ, ಸುಮ್ಮನೆ ತರಲೆ ಮಾಡ್ತಾರೆ ಹೋಗಿ ಅಂದಾಗ ನಕ್ಕು ಕಾಫಿ ಕಪ್ ಹಿಡಿದು ತಾನೇ ಅವನ ಬಳಿ ನಡೆದಳು ಬಿಂದು. ಬಿಂದು ಕೊಟ್ಟ ಕಾಫಿ ಕುಡಿದು ಅಲ್ಲೇ ಮಾತಾಡುತ್ತಾ ಕುಳಿತವನ ಬಳಿ ತನ್ನ ರೂಮ್ನಿಂದ ವಿಕ್ಸ್ ತಂದು ಅವನೆದುರು ನಿಂತ ಬಿಂದು, ಇದು ತಗೋ ಹಚ್ಚಿಕೊಂಡ್ರೆ ಕಡಿಮೆ ಆಗುತ್ತೆ ಅಂದಾಗ, ನೀವೇ ಹಚ್ಚಿ ಅಂದ. ಅವನ ಪಕ್ಕ ಬಂದು ಕುಳಿತವಳ ಮಡಿಲಲ್ಲಿ ತಲೆ ಇಟ್ಟು ಅಂಗಾತ ಸೋಫಾ ಉದ್ದಕ್ಕೂ ಮಲಗಿದ್ದವನ ಕೈಗಳೆರಡು ಎದೆ ಮೇಲೆ ಬೆಸೆದುಕೊಂಡಿದ್ದವು. ಅವನಿಗೆ ಹಣೆಗೆ ಹಚ್ಚಿ ಮಸಾಜ್ ಮಾಡುತ್ತಾ ಕುಳಿತಳು ಬಿಂದು. ಮೊದಲಿಂದಲೂ ಹೀಗೆ ಇದ್ದವಳು ಎಲ್ಲರ ಜೊತೆಗೂ, ಅದರಲ್ಲೂ ವೇದ ಅಂದರೆ ಇನ್ನೂ ಹೆಚ್ಚು ಪ್ರಿಯ. ಬಿಸಿಲಿನಲ್ಲಿ ಬಂದ ಸ್ವಲ್ಪ ಆಯಾಸ ತಾಯಿಯಂತಿದ್ದ ಅತ್ತಿಗೆ ಮಡಿಲಿನಲ್ಲಿ ತಲೆ ಇಟ್ಟಾಗ ಸ್ವಲ್ಪ ಕಡಿಮೆ ಆಗಿತ್ತು. ನಿದ್ರೆಯು ಹತ್ತಿರ ಬರುವುದರಲ್ಲಿತ್ತು. ಅಷ್ಟರಲ್ಲಿ ಅಳುತ್ತಿದ್ದ ಅವಳ ಮಗುವನ್ನು ಎತ್ತಿಕೊಂಡು ಒಳಗೆ ಬಂದರು ಕಸ್ತೂರಿ ಬಾಯಿ ತೆಗೆಯುತ್ತಾ. ಆಂಟಿ ಯಾಕೆ ಅಳುತ್ತಿದ್ದಾನೆ ಅಂದಳು ಕುಳಿತಲ್ಲೇ. ಆಗ ತಾನೇ ರೂಮ್ನಿಂದ ಕೆಳಗೆ ಮೆಟ್ಟಿಲಿಳಿದು ಬಂದು ನಿಂತ ರಕ್ಷಿತ್. ನೋಡೋ ರಕ್ಷಿತ್, ನಿನ್ನ ಹೆಂಡತಿಗೆ ಸ್ವಲ್ಪನೂ ಮಗನ ಮೇಲೆ ಕಾಳಜಿ ಇಲ್ಲ. ಹೊರಗಡೆ ಇವನನ್ನ ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದಾಳೆ ಅಂದರು ಜೋರಾಗಿ. ಅವನ ಹೆಂಡತಿ ಕಡೆ ನೋಡುತ್ತಾ ಮಗುವನ್ನು ಎತ್ತಿಕೊಂಡು ಪಾಪುನ ನೋಡ್ಕೊಳ್ಳೋಕೆ ಆಗಲ್ವಾ ಅಂದನಷ್ಟೆ, ಮತ್ತೇನು ಮಾತನಾಡಲಿಲ್ಲ. ಬಿಂದು ಏನು ಹೇಳುವ ಮುಂಚೆ ಬಾಯಿ ತೆರೆದ ಕಸ್ತೂರಿ, ಅವಳಿಗೆ ಇರೋ ಒಬ್ಬ ಮಗನ ನೋಡ್ಕೊಳ್ಳೋಕೆ ಮೈಭಾರ. ಅದೇ ನಿನ್ನ ತಮ್ಮನ ಜೊತೆ ಹರಟೆ ಹೊಡೆಯೋಕೆ ಹೇಳು, ಚೆನ್ನಾಗಿ ಮಾಡ್ತಾಳೆ. ನೋಡು, ಮಗ ಅಳ್ತಿದ್ರು ಅವನನ್ನು ಇನ್ನೂ ಕಾಲ್ ಮೇಲೆ ಮಲಗಿಸಿಕೊಂಡು ಕೂತ್ಕೊಂಡಿರೋದು. ಚೀಚಿ, ಇವರಿಬ್ಬರ ಅತ್ತಿಗೆ ಮೈದುನರ ಥರ ಇದ್ದಾರಾ? ಯಾರಾದರೂ ನೋಡಿದರೆ ಏನು ಅಂದುಕೊಳ್ಳೋದಿಲ್ಲ, ನೋಡಿದರೆ ಅಸಹ್ಯ ಆಗುತ್ತೆ ಅಂದಾಗ ಕಣ್ಣು ಮುಚ್ಚಿಯ ಮಾತು ಕೇಳಿಸಿಕೊಂಡ ವೇದ ಒಮ್ಮೆಲೆ ಎದ್ದು ಕುಳಿತರೆ ಮೇಲೆದ್ದು ನಿಂತ ಬಿಂದು ಕಣ್ಣುಗಳು ಆಗಲೇ ತುಂಬಿ ಬಂದಿದ್ದವು. ಎಲ್ಲ ಅಡುಗೆ ಮನೆಯಿಂದ ರೂಮಿನಿಂದ ಆಚೆ ಬಂದು ನಿಂತರು ಇವರ ಬಾಯಿಗೆ. ಮಾತನಾಡುವಾಗ ಸ್ವಲ್ಪ ಮೈ ಮೇಲೆ ಎಚ್ಚರ ಇರಲಿ. ವೇದ ತಲೆನೋವು ಅಂತಿದ್ದ, ಅದಕ್ಕೆ ವಿಕ್ಸ್ ಹಚ್ಚುತ್ತಿದ್ದೆ ಅಷ್ಟೆ ಅಂದ ಬಿಂದು ಧ್ವನಿ ಕಂಪಿಸುತ್ತಿತ್ತು. ಗಂಟಲು ಕಟ್ಟಿ ಮಾತುಗಳು ಗದ್ಗದಿತವಾಗಿತ್ತು. ಏನು ತಲೆನೋವ? ಅದಕ್ಕೆ ನೀನು ಯಾಕೆ ಹಚ್ಚಬೇಕು? ಅವನಿಗೆ ಅಂತ ಹೆಂಡತಿ ಇಲ್ವಾ? ನೀನು ನಿನ್ನ ಗಂಡ ಮಗನ ನೋಡ್ಕೊ ಸಾಕು. ಅವನಿಗೆ ಹೆಂಡತಿ ಇದ್ದಾಳೆ, ನಿಂಗೆ ಗಂಡ ಅಂತ ಇದ್ದಾರೆ ಮರಿಬೇಡ. ನಿಮ್ಮಿಬ್ಬರ ಮಧ್ಯೆ ಅಂಥದ್ದೇನೂ ಇದೆಯೋ? ಯಾವಾಗಲೂ ಹೀಗೆ ಅಂಟಿಕೊಂಡೇ ಇರ್ತೀರಾ ಅಂದವರ ಮಾತು ತಡೆಯುವಂತೆ ಅಲ್ಲಿದ್ದ ಗಾಜಿನ ಟಿಪಾಯಿಯನ್ನು ಎತ್ತಿ ಅವರ ಎದುರು ನೆಲದ ಮೇಲೆ ಬಿಸಾಕಿದ ವೇದ. ಎಲ್ಲ ಬೆಚ್ಚಿದರು ಅವನ ಕೋಪಕ್ಕೆ. ಅವರ ಮಾತುಗಳು ಅದೆಷ್ಟು ಕೋಪ ತರಿಸಿತ್ತೋ ಅವನಿಗೆ. ಕೆನ್ನೆ ಮೇಲೆ ಹರಿದ ಕಣ್ಣೀರನ್ನು ಒರೆಸುತ್ತಾ ಗಂಡನ ಕಡೆ ನೋಡಿದಳು ಬಿಂದು. ಪೂರ್ಣಿ ಪಾಪುಗೆ ಊಟ ಮಾಡಿಸ್ತಿದ್ಲು, ಖುಷಿ ಅಡುಗೆ ಮಾಡ್ತಿದ್ಲು. ವೇದ ತಲೆನೋವು ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ಮಾತನಾಡಲಾಗದೆ ಅಲ್ಲಿಂದ ಅಳುತ್ತಾ ಒಳಗೆ ನಡೆದಳು. ಅತ್ತಿಗೆಯ ಕಣ್ಣೀರು ಅವನನ್ನು ಮತ್ತಷ್ಟು ನೋಯಿಸಲು, ಹೊಟ್ಟೆಗೆ ಏನು ಮಣ್ಣು ತಿಂತೀರಾ ನೀವು? ಸ್ವಲ್ಪ ಆದರೂ ಸಭ್ಯತೆ ಬೇಡವಾ? ಛೀ, ನೀವು ಈ ಮನೆ ಮಗಳು ಅಂತ ಹೇಳೋಕೆ ಅಸಹ್ಯ ಆಗೋ ಥರ ನಡ್ಕೊಳ್ತಿದ್ದೀರಾ. ಸಂಬಂಧಗಳ ಬಗ್ಗೆ ಗೊತ್ತಾ ನಿಮಗೆ? ಅದರ ಮಹತ್ವ ಗೊತ್ತಾ ನಿಮಗೆ? ನಿಮ್ಮಂಥ ಮನೆ ಮುರುಕರು ಇದ್ದರೆ ಈ ಮನೆ ನೆಮ್ಮದಿನೇ ನಾಶ ಆಗುತ್ತೆ ಅಂದವ ಅಲ್ಲೇ ಇದ್ದ ಹೂವು ದಾನಿ ಎತ್ತಿ ಬಿಸಾಡಿದ.
ಬೇರೆ ಯಾರಾದರೂ ಆಗಿದ್ದಿದ್ರೆ ಅವರ ಹೆಣ ಬೀಳಿಸ್ತಿದ್ದೆ. ಛೇ, ಮನುಷ್ಯತ್ವ ಮಾನವೀಯತೆ ಇಲ್ಲದ ನಿಮಗೆ ಏನು ಹೇಳಿದರೂ ಅಷ್ಟೇ. ಎತ್ತಿಕೊಂಡಿದ್ದ ಮಗುವನ್ನು ಕುಸುಮ ಅವರ ಕೈಗೆ ಇಟ್ಟು, ವೇದ, ನೀನು ಸುಮ್ಮನೆ ಇರು ಅಂದ ರಕ್ಷಿತ್. ಅವನನ್ನು ಸೋಫಾ ಮೇಲೆ ಕೂರಿಸಿದಾಗ ಟಿಪಾಯಿ ಗಾಜು ತರಿಸಿದ ಅವನ ಕೈ ರಕ್ತಮಯವಾದರೂ ಅದು ನೋವು ನೀಡಿಲ್ಲ. ರಕ್ಷಿತ್ ಅವನನ್ನು ಸೋಫಾ ಮೇಲೆ ಕೂರಿಸಿದಾಗ ಟಿಪಾಯಿ ಗಾಜು ತರಿಸಿದ ಅವನ ಕೈ ರಕ್ತಮಯವಾದರೂ ಅದು ನೋವು ನೀಡಿಲ್ಲ. ಅದಕ್ಕೂ ಹೆಚ್ಚಾಗಿ ಅವನನ್ನು ನೋಯಿಸಿದ್ದು ಕಸ್ತೂರಿ ಅವರ ಮಾತುಗಳು, ಅತ್ತಿಗೆಯ ಕಣ್ಣೀರು. ಕಸ್ತೂರಿ ಕಡೆ ಗಂಭೀರವಾಗಿ ನೋಡುತ್ತಾ ಬಾಯಿ ತೆರೆದಿದ್ದ ರಕ್ಷಿತ್. ಇಲ್ಲಿಯವರೆಗೂ ಈ ಮನೆಯಲ್ಲಿ ಇಂತಹ ಅಸಭ್ಯ ಮಾತುಗಳು ಯಾರೂ ಆಡಿರಲಿಲ್ಲ. ಈಶ್ವರ್ ಚಂದ್ರ ವಸಿಷ್ಠ ಅಂತ ಗೌರವಾನ್ವಿತರ ಮಗಳಾಗಿ ನಿಮ್ಮ ಬಾಯಲ್ಲಿ ಇಂಥ ಮಾತು? ಈ ಮನೆ ಮರ್ಯಾದೆ ತೆಗೆಯುತ್ತೆ ಅತ್ತೆ. ನಿಮ್ಮನ್ನ ಅತ್ತೆ ಅನ್ನೋಕ್ಕೂ ಅಸಹ್ಯ ಆಗ್ತಿದೆ. ನಿಮಗೆ ವೇದ ಕಂಡ್ರೆ ಆಗುವುದಿಲ್ಲ, ಅದಕ್ಕೆ ಅಲ್ವಾ ಈ ಥರ ಮಾತಾಡೋದು. ನಿಮಗೆ ಒಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ನನ್ನ ತಮ್ಮಂದಿರು ಹೇಗೆ, ಅವರ ನಡತೆ ಏನು, ಅವರ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರ ಜೊತೆ ಹೇಗೆ ಇರ್ತಾರೆ ಅನ್ನೋದು ಗೊತ್ತಿದೆ. ನಮ್ಮನ್ನು ಸಾಕಿರೋದು ಅಲ್ಲಿ ನಿಂತಿರೋ ಆ 3 ಜನ ತಾಯಂದಿರು. ಅವರು ಯಾರೂ ಇಂಥ ಕೆಟ್ಟ ಗುಣ ನಮ್ಮಲ್ಲಿ ಕಲಿಸಿಲ್ಲ. ಇನ್ನು ನನ್ನ ಹೆಂಡತಿ ಎಲ್ಲರ ಪಾಲಿಗೆ ಅತ್ತಿಗೆ ಆದರೂ ಈ ನಮ್ಮ ವೇದ ಪಾಲಿಗೆ ಅವಳು ತಾಯಿನೇ. ಅವನ ಕಣ್ಣಲ್ಲಿ ಕಾಣಿಸೋದು ತಾಯಿ ಕಡೆ ತೋರುವ ಒಲವು, ಗೌರವ. ನೀವು ಹೇಳಿದರಲ್ಲ, ಇರೋ ಒಬ್ಬ ಮಗನನ್ನು ನೋಡಿಕೊಳ್ಳೋದಿಲ್ಲ ಅಂತ. ನನ್ನ ಮಗನನ್ನು ನೋಡಿಕೊಳ್ಳೋಕೆ ಮನೆ ತುಂಬ ಜನ ಇದ್ದಾರೆ. ಇನ್ನು ನನ್ನ ಬಿಂದು, ಅವಳಿಗೆ ವೇದ ಅಂದರೆ ದೊಡ್ಡ ಮಗನಂತೆ. ಅದನ್ನು ನೀವು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ನಿಮಗೆಲ್ಲ ಇವರು ಇಷ್ಟೊಂದು ಮಾತಾಡಿ ಮನೆಯವರಿಗೆ ನೋವು ನೀಡಿದ್ದರು ಏನು ಅನಿಸುತ್ತಿಲ್ವಾ? ಇವರು ಇದೇ ಕೊನೆ. ಇನ್ನೆಂದು ಈ ಮನೆ ಹೊಸ್ತಿಲು ತುಳಿಬಾರ್ದು. ಇಲ್ಲ, ಅವರು ಬರ್ತಾರೆ ಅಂದರೆ ನಾವೆಲ್ಲ ಅಣ್ಣ ತಮ್ಮಂದಿರು ಈ ಮನೆ ಬಿಟ್ಟು ಬೇರೆ ಹೋಗಬೇಕಾಗುತ್ತೆ. ನೀವೇ ಹೇಳಿ ಅವರಿಗೆ. ಪದೇ ಪದೇ ಬಂದು ನಮ್ಮ ಖುಷಿ ಸಂತೋಷ ಕಿತ್ಕೊಳ್ಳೋ ಕೆಲಸ ಮಾಡೋದೇ ಆಯಿತು ಅವರದು ಅಂದಿದ್ದ ರಕ್ಷಿತ್ ಕೋಪದಲ್ಲಿ. ಅವನಿಗೆ ಕೋಪ ಬರೋದು ಕಡಿಮೆ. ನಿನ್ನ ಮಾತಿನ ಪ್ರಹಾರ ನಮ್ಮ ಮೇಲೆ ಸಾಲದು ಅಂತ ನಮ್ಮ ಮನೆ ಸೊಸೆಯರ ಮೇಲೆ, ಮಕ್ಕಳ ಮೇಲೆ ತೋರ್ಸೋಕೆ ಬಂದರೆ ಸರಿ ಇರಲ್ಲ ಕಸ್ತೂರಿ. ಅತ್ತಿಗೆ ಮೈದುನ ಅಂದರೆ ತಾಯಿ ಮಗನ ಥರ. ಅದನ್ನು ತಿಳಿಯದೆ ಎಷ್ಟು ಕೆಟ್ಟದಾಗಿ ಮಾತಾಡ್ತೀಯ, ಛೀ ಅಂದ ಕುಸುಮ ಅವರಿಗೂ ಸೇರಿ ಎಲ್ಲರಿಗೂ ತುಂಬ ನೋವಾಗಿತ್ತು. ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ. ನಾನು ಇಲ್ಲಿ ಇವರಿಗೆ ಮನೆ ಕಟ್ಟಿಸಿಕೊಟ್ಟು ತಪ್ಪು ಮಾಡಿದೆ. ಹರಿ, ಶರತ್, ಪೂರ್ಣ, ನೀವು 3 ಜನ ನಿಮ್ಮ 2 ಅಕ್ಕ ತಂಗಿಯರಿಗೆ ನೀವೇ ಹೋಗಿ ವರ್ಷಕ್ಕೆ 1 ಸಲ ತವರು ಮನೆ ಕಡೆಯಿಂದ ಬಾಗಿನ ಕೊಟ್ಟು ಬನ್ನಿ. ಅವರು ಇನ್ಯಾವತ್ತೂ ಈ ಮನೆಗೆ ಬರೋದೇ ಬೇಡ. ಕಸ್ತೂರಿ, ನಡಿ, ಆಚೆ ಹಾಕ್ತೀನಿ ಅಂದರು. ಆ ಮನೆಯ ಹಿರಿಯರು. ಈಶ್ವರ್ ಚಂದ್ರ, ಇವಳದ್ದು ಯಾವಾಗಲೂ ಇದೇ ಆಯಿತು. ಗಂಡನ ಮಾತು ಕೇಳೋದಿಲ್ಲ, ಮಕ್ಕಳ ಮೇಲೆ ಪ್ರೀತಿ ಇಲ್ಲ, ಸಂಬಂಧಗಳ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲ, ಹೆಣ್ಣಾಗಿ ಮಾತಾಡೋ ಸೌಜನ್ಯ ಕೂಡ ಸರಿಯಿಲ್ಲ. ಇನ್ನು ಇಲ್ಲಿಗೆ ಬರೋಕೆ ಬಿಟ್ಟರೆ ನಮ್ಮ ಮಕ್ಕಳ ನೆಮ್ಮದಿಯೆಲ್ಲ ಹಾಳು ಮಾಡ್ತಾಳೆ. ಕಳಿಸಿಯಪ್ಪ ಅಂದರು ಶರತ್ ಅವರು. ಎಲ್ಲರೂ ಅದೇ ಹೇಳಿದಾಗ ಅಲ್ಲಿಂದ ಹೊರಗೆ ನಡೆದವರ ಪಾಲಿಗೆ ಆ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿತ್ತು. ಸೋಫಾ ಮೇಲೆ 2 ಕೈ ಮುಷ್ಟಿ ಕಟ್ಟಿ ಕುಳಿತವನು ಕೋಪ ಎಷ್ಟಿತ್ತೋ. ಕತ್ತಿನ ನರಗಳೆಲ್ಲ ಉಬ್ಬಿಕೊಂಡು ಅವನ ಕೋಪವನ್ನು ತೋರಿಸುತ್ತಿತ್ತು. ಅವನ ಬಳಿ ಹೋಗಲು ಹೆಜ್ಜೆ ಹಾಕಿದ ಖುಷಿಯನ್ನು ಬೇಡ ಅನ್ನುವಂತೆ ತಡೆದ ರಕ್ಷಿತ್. ಯಾರು ಹೋಗಬೇಡಿ ಅನ್ನುವಂತೆ ಸನ್ನೆ ಮಾಡಿ ಹೆಂಡತಿ ಇದ್ದ ಕಡೆ ನಡೆದಿದ್ದ. ಅಡುಗೆ ಮನೆಯಲ್ಲಿ ಗೋಡೆಗೆ ಹೊರಗೆ ಮಂಡಿ ಒಳಗೆ ಮುಖವಿಟ್ಟು ಬಿಕ್ಕಳಿಸುತ್ತಿದ್ದ ಬಿಂದು ಬಳಿ ಬಂದ ರಕ್ಷಿತ್. ಅರೆ ಬಿಂದು, ಇಷ್ಟೊಂದು ಅಳೋದು ಯಾಕೆ ಅಂದಿದ್ದ ಅವಳೆದುರು ಕುಳಿತು. ಅವರು ಎಷ್ಟು ಕೆಟ್ಟದಾಗಿ ಮಾತನಾಡಿದ್ರು ರೀ. ನೆನೆಸ್ಕೊಂಡ್ರೆ ನೆನೆಸ್ಕೊಂಬೇಡ. ಅಂಥ ಮಾತುಗಳಿಗೆ ನಾವು ಕಿವಿ ಕೊಡಬಾರ್ದು. ಎದ್ದೇಳು ಮೇಲೆ ಅಂತ ಎದ್ದೇಳಿಸಿ ಅವಳ ಕಣ್ಣು ಒರೆಸಿ ತಬ್ಬಿಕೊಂಡಿದ್ದ. ಸ್ವಲ್ಪ ಸಮಾಧಾನ ಆಗಿತ್ತು ಅವಳಿಗೆ. ಅವಳಿಗೆ ತಾನೇ ನೀರು ಕುಡಿಸಿ, ನೀನೇನು ಅಂತ ಮನೆಯಲ್ಲಿ ಎಲ್ಲರಿಗೂ ಗೊತ್ತು. 3ನೇ ವ್ಯಕ್ತಿ ಮಾತಿಗೆ ನಿನ್ನ ಮನಸ್ಸು ಹಾಳು ಮಾಡ್ಕೊಬೇಡ. ಬಾ ಇಲ್ಲಿ ಅಂದವ ಅವಳ ಕೈಗೆ ನೀರಿನ ಲೋಟವಿಟ್ಟು. ನಿನ್ನ ಮುದ್ದು ಮೈದುನ ಅಲ್ಲಿ ಕೋಪ ಹೊತ್ತು ಕೂತ್ಕೊಂಡಿದ್ದಾನೆ. ನೀನೇ ಅವನಿಗೆ ಸಮಾಧಾನ ಹೇಳು ಅಂದಾಗ ನಾನು ಹೋಗಲ್ಲ ಅನ್ನುವಂತೆ ಅತ್ತವಳನ್ನು ಅವನು ಅಳ್ತಿದ್ದಾನೆ. ಬಿಂದು, ನಿನ್ನಷ್ಟೇ ನೋವಾಗಿದೆ ಅವನಿಗೆ. ಯಾವಾಗಲೂ ಹೇಳ್ತಿದ್ದೆ ವೇದ ನನ್ನ ಮೊದಲ ಮಗನಂತೆ ಅಂತ. ಅವನ ಅಳು ನೋಡ್ತೀಯ, ಹೋಗಮ್ಮ ಅಂದಾಗ ಕಣ್ಣು ಒರೆಸಿಕೊಂಡು ವೇದನ ಕಡೆ ನಡೆದಳು ಬಿಂದು. ಮನೆಯವರೆಲ್ಲ ಅವನ ಕೋಪ ನೋಡಿ ನಿಂತಲ್ಲೇ ನಿಂತರೆ ರಕ್ಷಿತ್ ಮಾತಿಗೆ ಚಡಪಡಿಸುತ್ತಾ ನಿಂತಲ್ಲೇ ನಿಲ್ಲಲಾಗದೆ ತನ್ನವನ ಬಳಿ ಹೋಗಲಾಗದೆ ಇಕ್ಕಟ್ಟಿನಲ್ಲಿ ಸಿಲುಕಿದ್ದಳು ಖುಷಿ. ಸೋಫಾ ಮೇಲೆ ತಲೆ ತಗ್ಗಿಸಿ ಮುಷ್ಟಿ ಕಟ್ಟಿ ಬಿಗಿದುಕೊಂಡವನ ಉಸಿರಾಟ ಜೋರಾಗಿತ್ತು. ನಮ್ಮ ಮನಸ್ಸು ಎಷ್ಟೇ ಶುದ್ಧವಾಗಿದ್ದರೂ ಬೇರೆಯವರ ಮಾತು ನಮ್ಮನ್ನು ನೋಯಿಸೋದು ಸತ್ಯ. ಬೇರೆಯವರ ಅನುಮಾನದ ಮಾತಿಗೆ ನಾವು ಶಿಕ್ಷೆ ಪಡಬೇಕಾಗುತ್ತದೆ. ವೇದ ಅಂದಳು. ಅವನೆದುರು ನಿಂತು ತಲೆ ಎತ್ತಿ ಅವಳನ್ನು ನೋಡಲಿಲ್ಲ. ಈಗ ಕೋಪವಿಲ್ಲ, ಕರೆಗೆ ಕಣ್ಣೀರ ರೂಪದಲ್ಲಿ ಹೊರಬರುತ್ತಿದೆ ಅವನಿಗೆ. ವೇದ, ನೀರು ಕುಡಿಯೋ ಅಂದವಳ ಧ್ವನಿ ಕಟ್ಟಿ ಬಂದಿತ್ತು.
ತನ್ನ ಎದುರು ನಿಂತವಳ ಪಾದಗಳ ಮೇಲೆ 2 ಕೈಯಿಟ್ಟು ಅವಳ ಮುಂದೆ ಮಂಡಿಯೂರಿ ಕುಳಿತವನ ಕಣ್ಣೀರು ಮಾತ್ರ ನಿಲ್ಲುತ್ತಿಲ್ಲ, ಮಾತು ಬರುತ್ತಿಲ್ಲ. ವೇದ, ಕಾಲು ಬಿಡೋ, ನಿಮ್ಮದಮ್ಮಯ್ಯ ಅಂತೀನಿ, ಅಳಬೇಡ ಕಣೋ, ಕಾಲು ಬಿಡೋ ಅಂದರೂ ಅಲ್ಲಿಂದ ಕೊಂಚವೂ ಸರಿಯದ ದುಃಖ ಮಾತ್ರ ಕಡಿಮೆಯಾಗುತ್ತಿಲ್ಲ. ಅವನ ಅಳು ಸುತ್ತ ಇದ್ದವರ ಕಣ್ಣುಗಳಲ್ಲಿಯೂ ನೀರು ತರಿಸಿತು. ಇಷ್ಟು ದಿನದಲ್ಲಿ ನಿಮ್ಮ ಜೊತೆ ಯಾವತ್ತಾದರೂ ತಪ್ಪಾಗಿ ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅತ್ತಿಗೆ ಅಂದಿದ್ದ. ಎಷ್ಟೋ ಹೊತ್ತಿಗೆ ಅಳುತ್ತಲೇ, ಥು ಬಿಡ್ತು ಅನ್ನೋ, ನೀನು ತಪ್ಪಾಗಿ ನಡ್ಕೊಳ್ಳೋದಾ? ನನ್ನ ಹತ್ರ ಅಲ್ಲ, ಬೇರೆ ಯಾರ ಹತ್ರನೂ ನಮ್ಮ ವೇದ ತಪ್ಪಾಗಿ ನಡ್ಕೊಳ್ಳೋದಿಲ್ಲ. ಹೆಣ್ಣು ಮಕ್ಕಳಿಗೆ ಅವನು ಅದೆಷ್ಟು ಬೆಲೆ ಕೊಡ್ತಾನೆ ಅಂತ ಗೊತ್ತು. ಮೊದಲು ನೀನು ಕಾಲು ಬಿಡು. ಅವನಿಂದ ಬಿಡಿಸಿಕೊಂಡು ಸೋಫಾ ಮೇಲೆ ಕೂರಿಸಿದ ಬಿಂದು ಅವನ ಪಕ್ಕ ಕುಳಿತು, ನಾನು ಈ ಮನೆಗೆ ಮದುವೆಯಾಗಿ ಮೊದಲನೇ ಸಲ ಬಂದಾಗ ನೀನು ಹೇಳಿದ ಮಾತು ನಿನಗೆ ನೆನಪಿದೆಯೋ ಇಲ್ವೋ? ನನಗೆ ಇನ್ನೂ ನೆನಪಿದೆ ಕಣೋ. ಇಷ್ಟು ದಿನ ನನಗೆ 3 ಜನ ಅಮ್ಮಂದಿರು ಇದ್ದರೂ ಅತ್ತಿಗೆ, ಇನ್ಮೇಲೆ ನೀವು ಸೇರಿ 4 ಜನ ಅಂದಿದ್ದೆ ಅಲ್ವಾ? ಆ ಮಾತು ನಾನು ಆಗಲೇ ಅಂದುಕೊಂಡೆ ಕಣೋ. ನೀನು ನನಗಿಂತ ವಯಸ್ಸಲ್ಲಿ ದೊಡ್ಡವನ ಚಿಕ್ಕವನ ನನಗೆ ಗೊತ್ತಿಲ್ಲ, ಆದರೆ ನೀನು ನನ್ನ ಮೊದಲ ಮಗ ಕಣೋ. ಯಾರದ್ದೋ ಮಾತಿಗೆ ನೀನು ಕಣ್ಣೀರು ಹಾಕಬೇಡ. ತನ್ನ ಸೀರೆ ಸೆರಗಲ್ಲಿ ಅವನ ಮುಖ ಒರೆಸಿದಾಗ, ನನ್ನಿಂದ ನೀವು ಎಂಥ ಮಾತು ಕೇಳುವಂತಾಯಿತು, ನೀವು ಅಳುವಂತಾಯಿತು. ಕ್ಷಮಿಸಿ ಬಿಡಿ ಅತ್ತಿಗೆ. ಅವಳ ಕೈ ಹಿಡಿದು ಕಣ್ಣಿಗೆ ಹೊತ್ತಿಕೊಂಡಿದ್ದ. ಅದು ಯಾರದ್ದೋ ಮಾತಿಗೆ ನೀನು ಯಾಕೋ ಕ್ಷಮೆ ಕೇಳ್ತೀಯ? ಅವರದ್ದು ವಲಸುಬಾಯಿ. ನೀನು ಅಳಬೇಡ ವೇದ, ನೀನು ಏನು ಅಂತ ಎಲ್ಲರಿಗೂ ಗೊತ್ತು ಅಂದವಳೆ ಕೆಳಗೆ ಇಟ್ಟಿದ್ದ ನೀರಿನ ಲೋಟ ಅವನಿಗೆ ಕೊಟ್ಟು ಕುಡಿ ಅಂದಾಗ ಸ್ವಲ್ಪ ಸಮಾಧಾನವಾಗಿ ನೀರು ಕುಡಿದರೂ ಮನದಲ್ಲಿ ಮಾತ್ರ ಆ ಮಾತಿಗೆ ನೋವುಣ್ಣುತ್ತಿದ್ದ. ಎಲ್ಲರೂ ಅವರಿಬ್ಬರನ್ನು ನೋಡುತ್ತಾ ನಿಂತರೆ ವಿನಃ ಒಂದು ಮಾತಾಡಲಿಲ್ಲ. ಕಣ್ಣುಗಳು ನೀರು ತುಂಬಿಕೊಂಡಿದ್ದೆ, ಮನಸ್ಸುಗಳು ತುಂಬಿ ಬಂದಿದೆ. ಬಂಧಗಳ ಬೆಲೆ ತಿಳಿದವರಿಗೆ ಮಾತ್ರ ಅದನ್ನು ಉಳಿಸಿಕೊಳ್ಳಲು ಆಗುವುದು, ಇಲ್ಲ ನಶಿಸಿ ಹೋಗುವುದು. ಮಧ್ಯಾಹ್ನ ಸಮಯ ಊಟಕ್ಕೆಲ್ಲ ಬಂದು ಮನೆ ತುಂಬಿತ್ತು. ಅತ್ತಿಗೆ, ನಾವು ಏನಾದರೂ ತಿಳಿದೇ ತಪ್ಪಾಗಿ ನಡ್ಕೊಂಡಿದ್ರೆ ಸಾರಿ ಅಂದ ರಿಷಿ ಅವಳ ಎದುರು ಮಂಡಿ ಉರಿ ಕುಳಿತು ನುಡಿದಿದ್ದ. ನೀನು ಅಷ್ಟೇ ಅಲ್ಲ ರಿಷಿ, ಶಶಾಂಕ್, ವಸಂತ್, ಶ್ರವಣ್ ಯಾರು ಕೂಡ ಚಿಕ್ಕ ಬೇಸರ ನೋವು ಆಗೋ ಥರ ತಪ್ಪಾಗಿ ಒಂದು ಸಲನೂ ನಡ್ಕೊಂಡಿಲ್ಲ ಕಣ್ರೋ ಅಂದವಳಿಗೆ ಇಷ್ಟು ದಿನದಲ್ಲಿ ತಮ್ಮಂದಿರಂಥ ಮುದ್ದು ಮೈದುನರ ಪ್ರೀತಿ ಅಧಿಕವಾಗಿಯೇ ಸಿಕ್ಕಿದೆ. ವೇದ, ಶ್ರವಣ್ ಅವಳಿಗಿಂತ 1 ವರ್ಷಕ್ಕೆ ದೊಡ್ಡವರು ಆದರೂ ಎಂದು ಅಳತೆ ಮೀರಿ ವರ್ತಿಸಿಲ್ಲ. ಶ್ರವಣ್, ವಸಂತ್, ಶಶಾಂಕ್ ಎಲ್ಲ ಬಂದು ಅವಳ ಪಾದ ಸ್ಪರ್ಶ ಮಾಡಲು ತುಂಬ ನೊಂದಿತ್ತು ಹುಡುಗೆ. ಹೀಗೆ ಎಲ್ಲ ಮಾಡಬೇಡಿ ಅಂದರು. ಅವರದೆಲ್ಲ ತಪ್ಪಿಲ್ಲದಿದ್ದರೂ ಕ್ಷಮೆ ಕೇಳಿದರು. ಅವರ ಬೆಳೆದ ವಾತಾವರಣವೇ ಅದು. ಹೆಣ್ಣೆಂದರೆ ಕೈ ಮುಗಿಯುವಂಥ ಸಂಸ್ಕಾರ ಚಿಕ್ಕವರಿದ್ದಾಗಲೇ ಕಲಿತಿದ್ದರು ಹುಡುಗರು. ಅತ್ತೆ, ರಾಮಾಯಣದಲ್ಲಿ ಸೀತೆಗೆ ಇದೇ ಥರ ಮೈದುನರು ಇದ್ದರಂತೆ. ಇವಾಗ ನನಗೆ ಅಂಥವರೇ ಸಿಕ್ಕಿದ್ದಾರೆ ನೋಡಿ. ನನ್ನ ಜೊತೆ ಇವರು ಹಾಗೇ ಇದ್ದಾರೆ. ಇವರೆಲ್ಲರ ಪ್ರೀತಿಗೆ ಏನು ಕೊಟ್ಟರು ಕಡಿಮೆ ಅಂದಳು ಕಣ್ಣು ಒರೆಸಿಕೊಳ್ಳುತ್ತಾ. ನಗು ಅಳು ಮಿಶ್ರಿತವಾಗಿ ನುಡಿದಾಗ ಅವರೆಲ್ಲ ಕಣ್ಣುಗಳನ್ನು ಒರೆಸಿಕೊಂಡಿದ್ದರು. ನೀನು ಈ ಮನೆಗೆ ಬಂದ ಮೊದಲ ಸೊಸೆನಮ್ಮ. ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರ ಬಗ್ಗೆ ನಿನಗೆ ನಾವೇನು ಹೇಳೋದು? ಯಾವಾಗಲೂ ಇದೇ ಥರ ಇದ್ದು ಬಿಡಿ, ನಮಗೆ ಅಷ್ಟೇ ಸಾಕು ಅಂದಾಗ ಎಲ್ಲರನ್ನು ನೋಡಿ ಇನ್ನು ತಲೆ ಕೆಳಗೆ ಹಾಕಿ ಕುಳಿತಿದ್ದ ವೇದನ ಕಡೆ ನೋಡುತ್ತಾ ಅವನ ತಲೆಯನ್ನು ಕೈಯಾಡಿಸಿದಳು. ತಲೆನೋವು ಅಂತಿದ್ದೆ ವೇದ ಅಂದಳು ಅದೇ ವಾತ್ಸಲ್ಯದಿಂದ. ಇನ್ನೂ ಜಾಸ್ತಿ ಆಯಿತು ಅತ್ತಿಗೆ ಅಂದವ ಅಲ್ಲಿಂದ ಮೇಲೆ ರೂಮ್ಗೆ ನಡೆದಿದ್ದ. ಮದುವೆಯಾಗಿ ಬಂದಾಗಿನಿಂದ ಎಲ್ಲರೂ ಬಿಂದು ಜೊತೆ ಇಷ್ಟೇ ಆತ್ಮೀಯವಾಗಿದ್ದರೆ ಖುಷಿ, ನೀನು ಬಂದಾಗಿಂದ ನೋಡಿ ಅರ್ಥ ಮಾಡಿಕೊಂಡಿದ್ದೀಯಾ ಅನಿಸುತ್ತೆ. ಪೂರ್ಣಿ, ನೀನು ಹೊಸಬಳು, ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗಿ ಅಂದ ಜಾನಕಿ ಮಾತಿಗೆ ತಲೆ ಆಡಿಸಿದರಷ್ಟೆ. ಪಾಪು, ನಿನ್ನ ಜೊತೆ ಇದ್ದ ಅಲ್ವಾ, ಮತ್ತೆ ಯಾಕೆ ಅಳ್ತಿದ್ದ ಅಂದಳು ಬಿಂದು ಪೂರ್ಣಿಯನ್ನು ನೋಡುತ್ತಾ. ತಟ್ಟೆಯಲ್ಲಿ ಅನ್ನ ಖಾಲಿಯಾಗಿತ್ತು, ಮತ್ತೆ ಬಡಿಸಿಕೊಂಡು ಹೋಗೋಕೆ ಒಳಗೆ ಬಂದೆ ಅಕ್ಕ. ಅವನು ಅಲ್ಲಿಯೇ ಆಟ ಆಡ್ತಿದ್ದ. ನಾನು ಹೊರಗೆ ಹೋಗುವುದರ ಒಳಗೆ ಅವರು ಬಂದು ಇಷ್ಟೆಲ್ಲ ಮಾಡಿದ್ರು ಅಂದಾಗ ಅವಳದ್ದು ಯಾವಾಗಲೂ ಇದೇ ಕತೆ. ಬಿಂದು, ನೀನು ಮನಸ್ಸಿಗೆ ಹಚ್ಕೊಬೇಡ ಅಂದರು ಅಹಲ್ಯ. ಇವಾಗ ಹೋಗಮ್ಮ, ನಿನ್ನ ಗಂಡನಿಗೆ ಸಮಾಧಾನ ಮಾಡೋಕೆ ಅಂದ ರಕ್ಷಿತ್ ಖುಷಿಗೆ. ಅಲ್ಲಿ ನಿಲ್ಲದೆ ಮೇಲೆ ಹೆಜ್ಜೆ ಹಾಕಿದ ಖುಷಿಗೆ ಎಲ್ಲರಿಗಿಂತ ದುಗುಡ ಹೆಚ್ಚಾಗಿತ್ತು. ನಡೆದಿದ್ದರ ಬಗ್ಗೆ ಮಾತನಾಡುತ್ತಾ ಎಲ್ಲ ಕುಳಿತರೆ ರಕ್ಷಿತ್ ಹೆಂಡತಿ ಬಳಿ ಬಂದು ಅವಳನ್ನು ಹಗುರವಾಗಿ ಬಳಸಿದ್ದ. ನೀನು ಅಳಬೇಡ ಬಿಂದು, ನನಗೆ ನೋಡೋಕೆ ಆಗಲ್ಲ ಅಂದವನ ಎದೆಯಲ್ಲಿ ತಲೆ ಇಟ್ಟವಳ ನೋವು ಅಳು ಕಡಿಮೆಯಾಗಿತ್ತು. ಅವಳ ತಲೆ ಸವರುತ್ತಾ ಕುಳಿತಿದ್ದ ರಕ್ಷಿತ್, ನಮ್ಮ ಮಕ್ಕಳು ಯಾವಾಗಲೂ ಹೀಗೆ ಇರಬೇಕು, ಬೇರೆ ಅಣ್ಣ ತಮ್ಮಂದಿರ ಥರ ಕಿತ್ತಾಡಿ ಬೇರೆಯಾಗೋದು ಬೇಡಪ್ಪ ದೇವರೇ ಅಂತ ನಿಂತಲೇ ಕೈ ಮುಗಿದ ಕುಸುಮ ಅವರನ್ನು ನೋಡಿ, ನಾವು ಆಸ್ತಿ ಮನೆ ಗೌರವ ಅಂತ ಬೆಳೆಸೋಕೆ ನೋಡಿದರೆ ನೀವು ಮಕ್ಕಳಲ್ಲಿ ಸಂಸ್ಕಾರ ಒಳ್ಳೆಯತನ ತುಂಬಿ ಬೆಳೆಸಿದ್ದೀರಾ. ಅವರಲ್ಲಿ ಅನುಮಾನ, ಕೋಪ, ಜಗಳ, ಅಸಮಾಧಾನ ಯಾವುದಕ್ಕೆ ಜಾಗ ಇಲ್ಲ. ಮುಂದೆಯೂ ಹೀಗೆ ಇರ್ತಾರೆ ಅಂದರು ಹರಿಶ್ಚಂದ್ರ ಅವರು. ದೊಡ್ಡವರ ನಡುವಿನ ಬಂಧಕ್ಕಿಂತ ಮಕ್ಕಳ ನಡುವೆ ಹೆಚ್ಚು ಗಟ್ಟಿಯಾಗಿದೆ ಅಂದ ಹಿರಿಯರ ಮಾತು ಅಲ್ಲಿ ಇದ್ದವರಿಗೆ ಸತ್ಯ ಅನಿಸಿತು.
ವೇದ ಊಟ ಮಾಡಿಲ್ಲ. ಗಂಡನಿಂದ ಸರಿದು ನುಡಿದವಳನ್ನು ನೋಡಿ ತಿಳಿಯಾಗಿ ನಕ್ಕ ರಕ್ಷಿತ್. ಅವನೀಗ ಊಟ ಮಾಡಲ್ಲ, ಆಮೇಲೆ ಬರ್ತಾನೆ, ಆಗ ನೀನೇ ತಿನ್ನಿಸು ಅಂದ ರಕ್ಷಿತ್. ಹಾಗಾದರೆ ನಾವು ಊಟ ಮಾಡಲ್ಲ, ನೀವೇ ತಿನ್ನಿಸಬೇಕು ಅಂದ ರಿಷಿ. ಅವನು ಬರಲಿ, ಎಲ್ಲರೂ ಒಟ್ಟಿಗೆ ತಿಂದರೆ ಆಯಿತು ರಕ್ಷಿತ್ ಅಂದಾಗ ಅವನಿಗಾಗಿ ಕಾಯುತ್ತಾ ಕುಳಿತರೆಲ್ಲ. ಆದರೆ ಅವನು ಇಷ್ಟು ಬೇಗ ಮರೆಯುವ ಮಾತು ಕೇಳಿಲ್ಲ. ರೂಮಲ್ಲಿ ಬಂದವಳಿಗೆ ಕಂಡಿದ್ದು ಬಾಲ್ಕನಿಯಲ್ಲಿ ಬಲಗೈ ಅಂಗೈಯನ್ನು ಮುಖಕ್ಕೆ ಒತ್ತಿಕೊಂಡು ಕುಳಿತಿದ್ದ ಹುಡುಗ. ಅವನ ಮನದ ನೋವು ಅರಿತವಳಿಗೆ ಏನು ಹೇಳೋದು ತಿಳಿತಾ ಇಲ್ಲ. ಸಾರಿ ಅಂದಳು ಅವನ ಕಾಲ ಬಳಿ ಕುಳಿತು. ಅವನ ಇನ್ನೊಂದು ಕೈಯನ್ನು ತನ್ನೆರಡು ಕೈ ಒಳಗೆ ಬೆಸೆದುಕೊಂಡು ಏನು ನುಡಿಯದೆ ಕುಳಿತಿದ್ದ ವೇದ. ಕಣ್ಣಿಂದ ಹನಿ ಜಾರಿ ಅವನ ಕೆನ್ನೆ ಮೇಲೆ ಬಿದ್ದಾಗ ಅವಳದ್ದು ಅಳು ಜೊತೆಯಾಗಿತ್ತು. ನೀವು ಕರೆದಾಗ ನಾನು ಬರಬೇಕಿತ್ತು, ತಮಾಷೆ ಮಾಡ್ತಾ ಕೂತ್ಕೊಂಡೆ, ಸಾರಿ. ಮತ್ತೊಮ್ಮೆ ಅಳುತ್ತಾ ನುಡಿದಾಗ, ನೀನು ಬಂದಿದ್ರು ಬೇರೆ ವಿಷಯ ತೆಗೆದು ಅಂದಿರೋರು. ನೀನು ಬಂದಿಲ್ಲ ಅಂತ ನಿನ್ನ ಮೇಲೆ ಕೋಪ ಇಲ್ಲಮ್ಮ. ಅವರದ್ದು ಎಷ್ಟು ಕೀಳು ಮಟ್ಟದ ಯೋಚನೆ, ಕೀಳು ಮಟ್ಟದ ಬುದ್ಧಿ. ಸಂಬಂಧದ ಅರ್ಥ ಗೊತ್ತಿಲ್ಲ, ನೆನೆಸಿಕೊಂಡ್ರೆ ಅಸಹ್ಯ ಆಗುತ್ತೆ. ಅವರ ಯೋಗ್ಯತೆಯೇ ಅಷ್ಟು, ಅದು ಗೊತ್ತಿರೋದೇ ಅಲ್ವಾ. ನೀವು ನೊಂದ್ಕೊಬೇಡಿ ಬಂಗಾರಿ. ನಾನು ಅತ್ತಿಗೆ ಜೊತೆ ಯಾವತ್ತಾದರೂ ಅಳತೆ ಮೀರಿ ನಡ್ಕೊಂಡಿದ್ದೀನಾ? ನೋವಲ್ಲಿ ಕಣ್ಣು ತುಂಬಿಕೊಂಡು ಅವಳನ್ನೇ ನೋಡುತ್ತಾ ಕೇಳಿದಾಗ, ಛೆ, ನೀವು ಹಾಗೆಲ್ಲ ಯೋಚಿಸಬೇಡಿ. ನೀವು ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಅಕ್ಕ ನಿಮ್ಮನ್ನ ಮಗನಂತೆ ನೋಡ್ತಾರೆ. ನಿಮ್ಮ ಬಗ್ಗೆ ಚಿಕ್ಕ ಬೇಸರ ಕೂಡ ಅವರಿಗಿಲ್ಲ. ನೀವು ಏನೇನೋ ಅಂದ್ಕೊಬೇಡಿ. ಅತ್ತಿಗೆ ಅಂದರೆ ನನಗೆ ತುಂಬ ಪ್ರೀತಿ ಕಣೋ. ಅವರಿಗೂ ಅಷ್ಟೇ. ನಮ್ಮನ್ನೆಲ್ಲ ತಮ್ಮಂದಿರಂತೆ ನೋಡ್ತಾರೆ, ಸ್ವಂತ ಮಗಳಂತೆ ಪ್ರೀತಿ ಕೊಡ್ತಾರೆ. ಅಂಥವರಿಗೆ ನನ್ನಿಂದ ನೋವಾಯ್ತು ಬಂಗಾರಿ. ಅದೇ ನನಗೆ ತುಂಬ ಹಿಂಸೆ ಆಗ್ತಿರೋದು. ಎರಡು ಕೈಯಲ್ಲಿ ಮುಖ ಮುಚ್ಚಿಕೊಂಡವನ ಕಣ್ಣೀರು ಅದ್ಯಾಕೋ ನಿಲ್ಲುತ್ತಿಲ್ಲ. ವೇದ ಪ್ಲೀಸ್, ನೀವು ಹೀಗೆಲ್ಲ ಅಳಬೇಡಿ, ನನಗೆ ತುಂಬ ನೋವಾಗುತ್ತೆ. ನಿಂಗೆ ಯಾವತ್ತೂ ನಮ್ಮ ಸಂಬಂಧದ ನಡುವೆ ಚಿಕ್ಕ ಬೇಸರ ಆಗಬಾರ್ದಮ್ಮ. ಎಂತ ಮಾತಾಡ್ತೀರಾ ನೀವು? ನಿಮ್ಮ ಮತ್ತೆ ಅಕ್ಕನ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದರೆ ದೇವರು ಮೆಚ್ಚುತ್ತಾನಾ? ಹಿಂದೆ ಯಾವಾಗಲೋ ಕವನ ಜೊತೆ ಕ್ಲೋಸ್ ಆಗಿದ್ದಾಗ ತಪ್ಪು ತಿಳ್ಕೊಂಡಿದ್ದು ನಿಜ ವೇದ. ಆದರೆ ಮತ್ತೆ ನಿಮ್ಮ ಬಗ್ಗೆ ಚಿಕ್ಕ ಅನುಮಾನ ಕೂಡ ಪಟ್ಟಿಲ್ಲ. ನನ್ನ ಮೇಲಾಣೆ, ನಾನು ಅಷ್ಟು ಕೆಟ್ಟವಳಲ್ಲ ಅಂದವನ ಧ್ವನಿ ನಡುಗಿತ್ತು. ಹೇ, ನೀನು ಒಳ್ಳೆಯವಳೆ ಕಣೋ. ನನ್ನ ಬಂಗಾರಿ ಯಾವತ್ತೂ ನನ್ನ ಬಿಟ್ಟು ಕೊಡೋದಿಲ್ಲ, ಅದು ಗೊತ್ತಿದೆ. ಆದರೆ ಮುಂದೆ ಏನಾದರೂ ಬೇಸರ ಮನಸ್ತಾಪ ಬಂದಾಗ ಸಂಬಂಧಗಳು ಹಾಳಾಗಬಾರದು ಅಂದಿದ್ದು. ಇಲ್ಲಪ್ಪ, ಇಲ್ಲಿ ಎಲ್ಲರೂ ತುಂಬ ಒಳ್ಳೆಯವರೇ. ನನಗೆ ಎಲ್ಲರ ಜೊತೆ ಹೀಗೆ ಇರೋದೇ ಖುಷಿ. ನಿಮ್ಮನ್ನು ಸೇರಿಸಿ ಯಾರಿಗೂ ನನ್ನಿಂದ ಮತ್ತೆ ನೋವಾಗಲ್ಲ, ಬೇಸರ ಕೂಡ ಆಗಲ್ಲ. ಅವನ ಕೈಗೆ ಮುತ್ತಿಟ್ಟು ನುಡಿದಾಗ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡವ. ಮನಸ್ಸಿಗೆ ಸಮಾಧಾನ ಆಗುವವರೆಗೂ ಬಿಟ್ಟಿರಲಿಲ್ಲ. ಮಂಚದ ಮೇಲೆ ಕುಳಿತಿದ್ದ ಅವಳ ಮಡಿಲಲ್ಲಿ ತಲೆ ಇಟ್ಟಿದ್ದ ವೇದ. ಮನದ ಬೇಗುದಿ ಸ್ವಲ್ಪ ಕಡಿಮೆ ಆಗುತ್ತೇನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನ ಮನಸ್ಸು ಕೆಟ್ಟಿದ್ದಂತೂ ನಿಜ. ಎಷ್ಟೋ ಸಮಯ ಆದರೂ ಕೆಳಗೆ ಬಾರದವರನ್ನು ಕರೆಯಲು ಬಂದರೆ ಸ್ವತಃ ತಾವೇ ಕುಸುಮ ಅವರು. ವೇದ ಅನ್ನುತ್ತಾ ಸ್ವಲ್ಪ ಮುಚ್ಚಿದ ಬಾಗಿಲು ಸರಿಸಿದಾಗ, ಅತ್ತೆ ಅನ್ನುತ್ತಾ ಮೇಲೆ ಹೇಳಲು ನೋಡಿದ ಹುಡುಗಿಗೆ ಕೈ ಸನ್ನೆಯಲ್ಲಿ ಕೂರುವಂತೆ ಹೇಳುತ್ತಾ ಒಳಗೆ ಬಂದು, ಅವನು ಮಲಗಿದ್ದಾನಾ ಅನ್ನುತ್ತಾ ಮಗನ ಹಣೆ ಸವರುತ್ತಾ ಕೇಳಿದರು. ಅತ್ತೆ ಅಂದಳು ಕುಳಿತೆ. ತುಂಬ ನೊಂದಿದ್ದಾನೆ ನನ್ನ ಕಂದ ಅಂದವರ ಕಣ್ಣುಗಳಲ್ಲಿ ನೀರಾಡಿತು. ಹೌದತ್ತೆ ಅಂದವಳ ಮಾತಿಗೆ ಅವನು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಕರೆಯೋದಕ್ಕೆ ಬಂದೆ. ಎದ್ದ ಮೇಲೆ ಕೆಳಗೆ ಬನ್ನಿ ಎಂದು ನಡೆದರು ಅವರು. ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ ಕುಳಿತವಳ ಕಣ್ಣುಗಳು ಅವನ ಅಂದವನ್ನೇ ಕಣ್ತುಂಬಿಕೊಂಡಿದ್ದವು. ಸಂಜೆ ಅಷ್ಟರಲ್ಲಿ ಎಲ್ಲರ ಮನ ಸ್ವಲ್ಪ ಹಗುರವಾಗಿತ್ತು. ಆದರೆ ಬಿಂದುಗೆ ಮಾತ್ರ ವೇದನನ್ನು ನೋಡಿ ಮಾತನಾಡುವವರಿಗೂ ಸಮಾಧಾನ ಇಲ್ಲ. ಇತ್ತ ಕಡೆ ಈ ವಿಷಯ ತಿಳಿಯುತ್ತಿದ್ದಂತೆ ಮನೆಗೆ ಹೋಗಿ ಜಗಳ ಮಾಡಿದ ಕಾರ್ತಿ. ಕವನ ಅಂತೂ ಅವಳ ತಾಯಿ ಜೊತೆ ಮಾತನಾಡುವುದನ್ನೇ ಬಿಟ್ಟಳು. ನನ್ನ ಗೆಳೆಯನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿ ನಿನ್ನ ಕೀಳು ಬುದ್ಧಿ ತೋರಿಸಿದೆ. ನಿನ್ನ ತಾಯಿ ಅನ್ನೋಕು ಇಷ್ಟ ಆಗದೆ ಇರುವಂತೆ ನಡ್ಕೊಳ್ತಿದ್ದೀಯ. ಇನ್ನು ಇಲ್ಲಿಗೆ ಮುಗಿಯಿತು. ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂದವ ಅಲ್ಲಿ ನಿಲ್ಲದೆ ಹೊರಗೆ ಬಂದಿದ್ದ. ನೀನು ನಿಜವಾಗಿಯೂ ತಾಯಿನ? ನನಗೆ ಅನುಮಾನ ಆಗ್ತಿದೆ. ಸಂಬಂಧದ ಅರ್ಥ ಗೊತ್ತಿಲ್ಲದ ನಿನ್ನ ಅಮ್ಮ ಅನ್ನೋಕು ನಾಚಿಕೆ ಪಡುವಂತಾಗಿದೆ. ಇನ್ನು ಯಾವತ್ತೂ ನನ್ನ ಮಾತಾಡಿಸ್ಬೇಡ ಅಂದು ನಿಲ್ಲದೆ ತನ್ನ ರೂಮ್ ಸೇರಿದಳು ಕವನ. ಸ್ವಂತ ಮಗನಿಗೆ ಮಗಳಿಗೆ ಬೇಡವಾದ ನಿನ್ನದು ಒಂದು ಜನ್ಮವ. ಛೀ, ನಿನ್ನಲ್ಲಿ ಈ ದುರ್ಬುದ್ಧಿ ಅದು ಇಂತಹ ಮನೆತನದಲ್ಲಿ ಹುಟ್ಟಿದ ನಿಂಗೆ ಯಾಕೆ ಬಂತೋ? ಸಾಧ್ಯ ಆದರೆ ಇನ್ಮೇಲಾದರೂ ಸ್ವಲ್ಪ ಬದಲಾಗೋಕೆ ಪ್ರಯತ್ನಿಸು ಅಂದವರೇ ಅಲ್ಲಿಂದ ನಡೆದರು. ಎಲ್ಲರ ಮಾತು ಅವಮಾನ ಆದರೂ ಅವರಿಗೆ ಅವರ ಅಪ್ಪ ಅಮ್ಮನೆ ಮನೆಗೆ ಬರಬೇಡ ಅಂದಾಗ ನೋವಾಯಿತು. ಅದಕ್ಕೆ ಕಾರಣ ವೇದ ಅಂದುಕೊಂಡರು. ಅವರಿಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ. ನಮ್ಮ ಹುಡುಗನ ತಂಟೆಗೆ ಹೋದರೆ ನೆಮ್ಮದಿ ಯಾರಿಗೂ ಇರೋದಿಲ್ಲ ಅಂತ. ಸದ್ಯಕ್ಕೆ ಇವರ ಪಾಲಿಗೆ ಆಸ್ತಿ ಸಿಗೋದಿರಲಿ,
ತವರಲ್ಲಿ ಒಂದು ಹೊತ್ತು ಊಟಕ್ಕೂ ಕರೆಯದಂತೆ ಆಗಿತ್ತು. ರಾತ್ರಿ ಆಗುತ್ತಾ ಬಂದಾಗ ಎಚ್ಚರ ಆದವನೇ ಸೀದಾ ಸ್ನಾನ ಮಾಡಲು ಬಾತ್ರೂಮ್ ಸೇರಿದ. ಶವರ್ ಕೆಳಗೆ ಮೈಯೊಡ್ಡಿ ನಿಂತವನಿಗೆ ಎಷ್ಟು ನೆನೆದರೂ ಮನ ತಂಪಾಗದು. ನೀರಲ್ಲಿ ನೆನೆದು ಸಾಕಾಗಿ ಕೊನೆಗೆ ತಾನೇ ಸಮಾಧಾನಗೊಂಡು ಬಂದವ ಬಟ್ಟೆ ತೊಟ್ಟು ಕನ್ನಡಿ ಮುಂದೆ ನಿಂತಾಗ ಕೆಂಪಾಗಿದ್ದ ತನ್ನ ಕಣ್ಣುಗಳನ್ನು ನೋಡಿ ಅವನ ಮುಖ ಮತ್ತೆ ಮಂಕಾಗಿತ್ತು. ಕೆಳಗೆ ಇಳಿದಾಗ ಡೈನಿಂಗ್ ಟೇಬಲ್ ಬಳಿ ತಟ್ಟೆ ಜೋಡಿಸಿ ಇಡುತ್ತಿದ್ದ ಖುಷಿ ಕಾಣಿಸಿದಳು. ಸಂಜೆ ಎಷ್ಟೇ ಎದ್ದೇಳಿಸಿದರೂ ಎಚ್ಚರ ಆಗದೆ ಗಾಢವಾಗಿ ನಿದ್ದೆಯಲ್ಲಿದ್ದವನನ್ನು ಮತ್ತೆ ಎಬ್ಬಿಸಲು ಮನಸ್ಸಾಗದೆ ಬಿಟ್ಟು ಕೆಳಗೆ ನಡೆದಿದ್ದಳು ಹುಡುಗಿ. ಬಿಂದು ಜೊತೆ ಸ್ವಲ್ಪ ಮಾತಾಡಿ ಅಡುಗೆಯಲ್ಲಿ ತೊಡಗಿಕೊಂಡಳು. ಬಂಗಾರಿ, ಒಂದು ಕಪ್ ಬ್ಲ್ಯಾಕ್ ಕಾಫಿ ಅಂದಿದ್ದ ತನ್ನವಳಿಗೆ. ಹಾಲ್ನಲ್ಲಿದ್ದವರೆಲ್ಲ ಅವನ ಕಡೆ ನೋಡುತ್ತಿರಲು ಊಟ ರೆಡಿ ಇದೆ ಅಂದಳು ಖುಷಿ. ಊಟ ಆಮೇಲೆ, ಇವಾಗ ಕಾಫಿ ಪ್ಲೀಸ್ ಅಂದವನೇ ಅಲ್ಲಿ ಸೋಫಾ ಮೇಲೆ ಹೋಗಿ ಕುಳಿತ. ಯಾರಲ್ಲಿಯೂ ಮಾತನಾಡುವ ಮನಸ್ಸಿಲ್ಲ ಸದ್ಯಕ್ಕೆ. ವೇದ, ಆರ್ ಯು ಓಕೆ? ಜಾಸ್ತಿ ತಲೆಗೆ ಹಚ್ಕೊಂಬೇಡ, ರಿಲ್ಯಾಕ್ಸ್ ಅಂದ ರಕ್ಷಿತ್. ಹಾ ಅಣ್ಣ ಅಂದನಷ್ಟೆ. ಮತ್ತದೇ ಮೌನ. ವೇದ, ನೀನು ಹೀಗೆ ಇದ್ರೆ ನೋಡೋಕ್ಕೆ ಆಗಲ್ಲ ಕಣೋ ಅಂದ ಶ್ರವಣ್. ಅವನೇನು ಹೇಳಲಿಲ್ಲ. ಏನು ಮಾತಾಡದೆ ಕುಳಿತವನ ಕೈಗೆ ಕಾಫಿ ಕೊಟ್ಟ ಖುಷಿ. ತಲೆ ನೋವಿದ್ಯಾ ಅಂದಳು. ಇದೆ, ಚಿಕ್ಕದಾಗಿ ನೋವಿದೆ ಅಂದು ಶ್ರವಣ್ ಕಡೆ ನೋಡಿ. ಮೂಡ್ ಹಾಳಾಗಿದೆ, ಈಗ ಏನು ಮಾತಾಡೋಕೆ ಆಗ್ತಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬಿಡಿ, ಆಮೇಲೆ ಸರಿ ಹೋಗ್ತೀನಿ ಅಂದಾಗ ಎಲ್ಲ ಸುಮ್ಮನಾದರು. ಆಗ ತಾನೇ ಮನೆ ಒಳಗೆ ಬಿರಬಿರನೆ ಬಂದ ಕಾರ್ತಿ ಏನೇನೋ ಹೇಳಬೇಕು ಅಂದುಕೊಂಡ. ಆದರೆ ವೇದನನ್ನು ನೋಡಿ ಅವನ ಮಾತು ಕೇಳಿ ಮನಸ್ಸು ಮುದುಡಿತು. ಮತ್ತೆ ಮಾತಾಡದೆ ಹೊರಗೆ ನಡೆದಿದ್ದ. ಬಂದು ಏನೊಂದು ನುಡಿಯದೆ ಹೋದವನನ್ನು ನೋಡಿದ ವೇದ ಅವನ ನಡೆ ಅರ್ಥ ಮಾಡಿಕೊಂಡಿದ್ದ. ಕಾರ್ತಿ ಹೋದ ಕಡೆಯೇ ತಾನು ಹಿಂಬಾಲಿಸಿ ನಡೆದಿದ್ದ. ಗಾರ್ಡನ್ನಲ್ಲಿದ್ದ ಕಲ್ಲಿನ ಕುರ್ಚಿಯಲ್ಲಿ ಕುಳಿತು 2 ಕೈಯಲ್ಲಿ ಮುಖ ಮುಚ್ಚಿಕೊಂಡಿದ್ದವನ ನೋಡಿಯೇ ತಿಳಿದಿತ್ತು ತಾಯಿ ಮಾತಿಗೆ ಇವನು ನೊಂದಿರುವ ಪರಿ ಏನಂತ. ಕಾರ್ತಿ ಅನ್ನುತ್ತಾ ಅವನ ಪಕ್ಕ ಕುಳಿತ ವೇದ. ನಾಚಿಕೆ ಆಗ್ತಿದೆ ವೇದ, ನಿಂಗೆ ಮುಖ ತೋರಿಸೋಕು ನನಗೆ ಆಗ್ತಿಲ್ಲ. ನನ್ನ ತಾಯಿ ಅನಿಸಿಕೊಂಡ ಆ ಹೆಂಗಸು ಮಾತಾಡಿದ್ದು ನನಗೆ ನೆನೆಸ್ಕೊಂಡ್ರೆ ಮೈ ಹುರಿದು ಹೋಗುತ್ತಿದೆ. ಸಾರಿ ಕಣೋ ಅಂದಿದ್ದ ಮೆಲುವಾಗಿ. ಹೇ, ನೀನು ಯಾಕೋ ಸಾರಿ ಕೇಳ್ತೀಯಾ? ಅವರದ್ದು ಅದೇ ದುರ್ಬುದ್ಧಿ, ಅದು ಗೊತ್ತಿರೋದೇ ಅಲ್ವಾ. ನೀನು ಹೀಗೆಲ್ಲ ಮಾತಾಡ್ಬೇಡ. ಆಗ್ತಿಲ್ಲ ಕಣೋ, ನಿನ್ನ ಚಿಕ್ಕವನು ಇದ್ದಾಗಿಂದ ನೋಡಿದ್ದಾರೆ, ಆದರೂ ಅದೆಷ್ಟು ಕೆಟ್ಟದಾಗಿ. ಛೆ, ಇವರ ಮಗನಾಗಿ ನಾನು ಹುಟ್ಟಲೇಬಾರದಿತ್ತು. ಬಿಡು ಕಾರ್ತಿ, ಹಾಗೆಲ್ಲ ಹೇಳಬಾರ್ದು. ಅವರು ನೋವು ಮಾಡ್ತಾರೆ, ಅದರಿಂದ ನನ್ನ ಮೇಲೆ ಬೇಸರ ಮಾಡಿಕೊಂಡು ಎಲ್ಲಿ ನಿನ್ನ ಸ್ನೇಹದಿಂದ ದೂರ ಮಾಡ್ತೀಯೋ ಅಂತ ಭಯವಾಗಿತ್ತೋ. ಇದಿಷ್ಟು ಹೇಳುವಾಗ ಕಣ್ಣಂಚು ಒದ್ದೆ ಆಗಿತ್ತು ಕಾರ್ತಿಗೆ. ಸ್ಟುಪಿಡ್, ನಾನು ಯಾಕೋ ನಿನ್ನ ದೂರ ಮಾಡಲಿ? ಅವರ ಮಾತಿಗೆ ಅವರನ್ನು ಅಷ್ಟೇ ದೂರ ಇಟ್ಟಿರೋದು. ನೀನು, ಮಾವ, ಕವನ ಎಲ್ಲರೂ ನಮ್ಮವರೇ ಕಣೋ. ಅದರಲ್ಲೂ ನನ್ನ ಆಪ್ತ ಗೆಳೆಯ. ನಿನ್ನ ಬಿಟ್ಟು ಕೊಡುವ ಮಾತೇ ಇಲ್ಲ ಅಂದಾಗ ಗೆಳೆಯನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ ಕಾರ್ತಿ. ಹಿಂದೊಮ್ಮೆ ತಂಗಿ ಮಾಡಿದ ಅವಾಂತರಕ್ಕೆ ತಾನೇ ನೊಂದು ದೂರ ಇದ್ದು ಶಿಕ್ಷೆ ಪಡೆದುಕೊಂಡಿದ್ದ. ಈಗ ತಾಯಿಯ ದುಷ್ಟತೆಗೆ ದೂರ ಮಾಡಿದರೆ ಎಂಬ ನೋವು ಅತಿಯಾಗಿ ಕಾಡುತ್ತಿತ್ತು. ಗೆಳೆಯನ ಅಂತರಂಗ ಅರಿತ ವೇದ ಅವನ ನೋವು ಅರಿತವನೇ ಅವನನ್ನು ಮತ್ತಷ್ಟು ಹತ್ತಿರ ಇರಿಸಿಕೊಂಡಿದ್ದ. ತಾನು ಸ್ವಲ್ಪ ದೂರ ಇಟ್ಟರೂ ಕಣ್ಣಿಗೆ ಕಾಣದಷ್ಟು ದೂರ ಹೋಗುವನೆಂದು ತಿಳಿದಿತ್ತು ಅವನಿಗೆ. ಇಬ್ಬರು ಸಮಾಧಾನ ಆಗುವಷ್ಟು ಮಾತಾಡಿ ಹಳೆಯ ನೆನಪಿನ ಜೊತೆ ನಕ್ಕು ಸಂಜೀವ್ ಜೊತೆ ಫೋನಲ್ಲಿ ಮಾತಾಡಿ ಒಳಗೆ ಬಂದಾಗ ಎಲ್ಲ ಕಾಯುತ್ತಿದ್ದಿದ್ದು ಇವರ ದಾರಿಯನ್ನೇ. ಅತ್ತಿಗೆಯನ್ನು ತಲೆ ಎತ್ತಿ ನೋಡುವ ಧೈರ್ಯ ಮಾಡಲಿಲ್ಲ. ಅವನಿಗೊಂದು ಅಳುಕು. ನನ್ನಿಂದ ಅತ್ತಿಗೆಗೆ ನೋವಾಯಿತು ಅಂತಲೋ ಏನೋ. ವೇದ, ಕಾರ್ತಿ ಬನ್ನಿ ಊಟಕ್ಕೆ, ಎಲ್ಲ ನಿನಗಾಗಿ ಕಾಯುತ್ತಿದ್ದಾರೆ ಕಂದ. ಮಧ್ಯಾಹ್ನ ಕೂಡ ಹುಡುಗರು ಯಾರೂ ಊಟ ಮಾಡಿಲ್ಲ ಅಂದರು ಕುಸುಮ ಅವರು. ಬಂದು ಕುಳಿತರು ಕಾರ್ತಿ. ವೇದ ಅವನ ತಟ್ಟೆಗೆ ಊಟ ಬಡಿಸುವಾಗ ಬಿಂದು ಜೊತೆ ಏನೊಂದು ಮಾತನಾಡದೆ ಇದ್ದಾಗ ಅವಳಿಗೆ ಅರ್ಥ ಆಗಿತ್ತು, ಬಿಟ್ಟರೆ ನನ್ನ ಮುದ್ದು ಮೈದುನ ನನ್ನಿಂದ ದೂರ ಆಗುವನು ಅಂತ. ಎಲ್ಲರ ಕಡೆ ನೋಡಿ ಕಣ್ಣು ತುಂಬಿಕೊಂಡು ನಿಂತ ಬಿಂದು, ನನ್ನ ನೋಡೋದಿಲ್ವಾ, ನನ್ನ ಜೊತೆ ಮಾತಾಡೋದಿಲ್ವಾ ಅಂದಳು ಅವನ ಬಳಿ ನಿಂತು. ಅತ್ತಿಗೆ ಅಂದನಷ್ಟೆ. ಯಾರೋ ಏನೋ ಅಂದ್ರು ಅಂತ ನನ್ನ ಜೊತೆ ಮೌನ ವಹಿಸ್ತೀಯಾ? ನನಗೆ ತುಂಬ ಹಿಂಸೆ ಆಗುತ್ತೆ ವೇದ, ಮೊದಲಿನ ಥರ ಮಾತಾಡು, ಇಲ್ಲ ಅಂದರೆ ನಾನು ಇದೇ ಕೊರಗಿಯೇ ಸತ್ತೋಗ್ತೀನಿ ಕಣೋ ಅಂದಾಗ ಅವಳೆದುರು ಕಣ್ಣು ತುಂಬಿಕೊಂಡು ನಿಂತ ಹುಡುಗ. ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ತುಂಬ ಎತ್ತರದಲ್ಲಿ ಇರ್ತೀರಾ ಅತ್ತಿಗೆ. ನಿಮಗೆ ಮತ್ತೆ ಕೆಟ್ಟ ಹೆಸರು ನೋವು ಬೇಡ ಅಂತ ಅಷ್ಟೆ. ಅಂಥ ದರಿದ್ರ ಬುದ್ಧಿಯವರು ಇಲ್ಲಿ ಯಾರಿಲ್ಲ ವೇದ. ನೀನು ಮೊದಲಿನಂತೆ ಅಕ್ಕನ ಜೊತೆ ಖುಷಿಯಿಂದ ಇರು, ಹಾಗೆ ಇದ್ರೇನೆ ಚಂದ ಕಣೋ ಅಂದ ಕಾರ್ತಿ. ಅಂದವನನ್ನು ಪುಟ್ಟ ಮಗನಂತೆ ಅಪ್ಪಿದ ಬಿಂದು ಇಬ್ಬರಲ್ಲೂ ತಾಯಿ ಮಗನಂತ ಬಂದವೆ. ಒಳ್ಳೆ ಮನಸ್ಸಿನಿಂದ ನೋಡಿದರೆ ಎಲ್ಲರಿಗೂ ಅರ್ಥ ತಿಳಿಯುವುದು. ಬಾ ಊಟ ಮಾಡು ಅಂದು ಅವನನ್ನು ಕೂರಿಸಿದಾಗ, ನೀನೇ ತಿನಿಸು ಬಿಂದು, ನಿನ್ನ ದೊಡ್ಡ ಮಗನಿಗೆ ಅಂದ ರಕ್ಷಿತ್. ಅತ್ತಿಗೆ ನೀವೇ ತಿನಿಸಿ ಅಂದಾಗ ಅವನ ಪಕ್ಕ ಕುಳಿತ ಹುಡುಗಿ, ಅಕ್ಕ ಪಕ್ಕ ಅವಳ ಮೈದುನರೆಲ್ಲ ಕೂಡಿದ್ದರು.
ಎಲ್ಲರಿಗೂ ಒಂದೊಂದು ತುತ್ತು ಬಾಯಿಗೆ ಇಟ್ಟಾಗ ನಿಂತಿದ್ದ ಅವರ ಅಮ್ಮಂದಿರ ಕಣ್ಣುಗಳು ಒದ್ದೆಯಾಗಿತ್ತು. ಮೂವರು ಹುಡುಗಿಯರ ಮನಸ್ಸಲ್ಲಿ ತಮ್ಮವರ ಬಗ್ಗೆ, ಮನೆಯ ಬಗ್ಗೆ ಮೆಚ್ಚುಗೆ ಮೂಡಿತ್ತು. ಕೆಟ್ಟಗಳಿಗೆ ಒಂದು ಬಿರುಗಾಳಿಯಂತೆ ಬಂದು ಹೋದರೂ ಮತ್ತೆ ಅಲ್ಲಿ ಆ ಮನೆಯಲ್ಲಿ ಉಳಿದಿದ್ದು ಅದೇ ಪ್ರೀತಿ, ನಂಬಿಕೆ, ವಿಶ್ವಾಸ, ಜೊತೆಗೆ ಎಂದು ಮಾಸದ ನಗು. ಹೃದಯವಂತರ ಇರುವ ಕಡೆ ನಗುವಿನ ಅಲೆ ಶಾಶ್ವತವಾಗಿ ನೆಲೆಸುವುದು. ಎಲ್ಲರೂ ಊಟದ ನಡುವೆ ಒಂದಿಷ್ಟು ತಮಾಷೆ ಮಾತುಗಳು, ಕಣ್ಣೀರು ನಗುವಿನ ರೂಪ ಪಡೆದು ಅಲ್ಲಿ ಒಂದು ಸುಂದರ ವಾತಾವರಣ ಸೃಷ್ಟಿಯಾಗಿತ್ತು. ಯಾರು ಏನೇ ಮಾಡಿದ್ರು ಆ ಕೂಡು ಕುಟುಂಬ ಇರೋದೇ ಹೀಗೆ ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.